ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹಳ್ಳಿ ಸೈಡಲ್ಲಿ ಮಾಡುವಂಥ ಮಟನ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಇಲ್ಲಿ ಮಟನ್ ತೊಗೊಳ್ಳಿ. 1 kg ಮಟನ್ ತೊಗೊಂಡಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, 3 ಲವಂಗ, 1 ಪೀಸಷ್ಟು ಚಕ್ಕೆನ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಕಾಯಿ ಮಸಾಲಾಗೆ 2 ಸ್ಪೂನ್ ಧನಿಯಾ, 1 ಸ್ಪೂನ್ ಚಿಲ್ಲಿ ಪೌಡರು, 1 ಕಪ್ಪಷ್ಟು ಕಾಯಿ ತುರಿ, ಹುರ್ಗಡ್ಲೆ 1 ಸ್ಪೂನು, ಗಸಗಸೆ 1 ಸ್ಪೂನು, ಕೊತ್ತಂಬರಿ ಸೊಪ್ಪು, 1 ಟೊಮೊಟೊ ಹಣ್ಣು ಹಾಕಿ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ನ ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ 2 ಸ್ಪೂನಷ್ಟು ಎಣ್ಣೆ ಹಾಕಿ ಈಗ ಈರುಳ್ಳಿ ಖಾರನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈಗ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಬಿಡುವವರೆಗೂ ನಾವು ಇದನ್ನು ಫ್ರೈ ಮಾಡಬೇಕು. ಎಣ್ಣೆ ಬಿಡುವವರೆಗೂ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಘಾಟು ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ಘಾಟು ಕೂಡ ಕಮ್ಮಿಯಾಗಿದೆ. ಈಗ ನಾವು ಇದಕ್ಕೆ ತೊಳೆದಿರುವಂಥ ಮಟನ್ ಹಾಕೋಬೇಕು. ನೋಡಿ ನೀವು ಎಳೆ ಮಟನ್ ಮಾಡೋಣ. ಈಗ ನೋಡಿ ಎಳೆ ಮಟನ್ನ ತಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಫ್ಯಾಟ್ ಕೂಡ ಇದ್ರೇ ಸಾಂಬಾರಿಗೆ ಟೇಸ್ಟ್ ಜಾಸ್ತಿ. ಸೊ ಫ್ಯಾಟ್ ಇರಬೇಕು ಮಟನಲ್ಲಿ, ಯಾವಾಗಲೂ ಜಾಸ್ತಿನೇ ಇರಬೇಕು. ನೋಡಿ ಈ ಥರ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಹೈ ಫ್ಲೇಮ್ ಮಾಡ್ಕೊಂಡು ಈಗ ಫುಲ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನೀರು ಬಿಡೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನೋಡ್ಬೋದು ನೀವು ಇಲ್ಲಿ ಫ್ಯಾಟ್ ಕೂಡ ಜಾಸ್ತಿನೇ ಇದೆ, 50-50 ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಕೊಟ್ಟಿದ ನಂತರ ಇದಕ್ಕೀಗ ನೀರು ಬಿಟ್ಕೊಳ್ತಾ ಇದೆ ಅನ್ನುವಾಗ ಇದಕ್ಕೆ ಸ್ವಲ್ಪ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ನೋಡ್ಬೋದು ನೀವು ಚೆನ್ನಾಗಿ ಮಿಕ್ಸ್ ಕೊಟ್ಟಿದ ನಂತರ ಅದು ನೀರು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗ್ತಾ ಇದೆ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ, ಎಲ್ಲದಕ್ಕೂ ಉಪ್ಪು ಹಿಡಿಬೇಕು, ಹಾಗೆ ಫುಲ್ ಮಿಕ್ಸ್ ಮಾಡಿ. ಈಗ ಹಾಕೋದ್ರಿಂದ ಮಟನಿಗೆ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ಹಾಗಾಗಿ ಇದನ್ನು ಹಾಗೆ ಬಿಟ್ಟು ಈಗ ಮತ್ತೊಂದು ಕಡೆ ರೈಸಿಗೂ ಕೂಡ ಇಡ್ತಾ ಇದ್ದೀನಿ. ಬೇಗ ಬೇಗ ಅಡುಗೆ ಆಗುತ್ತೆ. ಹಾಗಾಗಿ ನೋಡ್ಬೋದು ನೀರು ಬಿಟ್ಕೊಳ್ತಾ ಇದೆ, ಮಿಕ್ಸ್ ಮಾಡ್ತಾನೇ ಇರಿ. ಸ್ವಲ್ಪ ಇದರಲ್ಲೇ 50% ಬೆಂದೋಗಿರುತ್ತೆ, ಎಳೆ ಮಟನ್ ಅಲ್ವಾ, ಹಾಗಾಗಿ ಫುಲ್ ಮಿಕ್ಸ್ ಮಾಡ್ತಾ ಇರಿ. ಅದು ಬಿಟ್ಕೊಳ್ಳೋ ನೀರಲ್ಲೇ ಬೆಂದೋಗಿರುತ್ತೆ. ಸ್ವಲ್ಪ ನೋಡ್ಕೋಬೋದು, ನಾನು ಸ್ವಲ್ಪ ಕೂಡ ನೀರು ಆ್ಯಡ್ ಮಾಡಿಲ್ಲ. ಹೈ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ನೋಡ್ಬೋದು ನೀರು ಕಮ್ಮಿ ಆಗ್ತಾ ಬರ್ತಾ ಇದೆ. ನೋಡಿ ಚೆನ್ನಾಗಿ ಮಟನ್ ಕೂಡ ಅರ್ಧ ಬೆಂದಿದೆ. ನೋಡ್ಬೋದು ಈಗ ಫುಲ್ ಸ್ವಲ್ಪ ಕೂಡ ನೀರಿಲ್ಲ. ಈಗ ಇದಕ್ಕೆ ರುಬ್ಬಿರುವಂಥ ಕಾಯಿ ಮಸಾಲೆನ ಹಾಕ್ಕೊಂಡು ಫುಲ್ ಮಿಕ್ಸ್ ಮಾಡಿ. ತೀರಾ ತೆಳ್ಳಗೇನು ಮಾಡ್ಕೊಳ್ಳೋಕೆ ಹೋಗಬೇಡಿ, ತೀರಾ ಗಟ್ಟಿ ಕೂಡ ಮಾಡ್ಕೊಳ್ಳೋಕೆ ಹೋಗಬೇಡಿ. ಮಟನ್ ಸಾಂಬಾರು ಯಾವಾಗಿದ್ರೂ ಒಂದು ಹದದಲ್ಲಿ ಇರಬೇಕು, ಆಗಲೇ ಟೇಸ್ಟ್ ಜಾಸ್ತಿ ಬರೋದು. ನೋಡಿ ಈಗ ನಾನು ಸ್ವಲ್ಪ ಜಾರಿಗೆ ನೀರು ಹಾಕಿ ಅದನ್ನು ಕೂಡ ಹಾಕಿದ್ದೀನಿ. ನನಗೆ ತುಂಬ ಗಟ್ಟಿ ಅಂತ ಅನ್ನಿಸ್ತು ಸಾಂಬಾರು, ಹಾಗಾಗಿ ಇನ್ನೂ 1 ಲೋಟ ಎಕ್ಸ್ಟ್ರಾ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಈ ಹದದಲ್ಲಿದ್ದರೆ ಸಾಕು ಮಟನ್ ಸಾಂಬಾರು. ತೀರಾ ತೆಳ್ಳಗೇನು ಮಾಡ್ಕೊಳ್ಳೋಕೆ ಹೋಗಬೇಡಿ, ರುಚಿ ಕಮ್ಮಿ ಆಗೋಗ್ಬಿಡುತ್ತೆ. ಈಗ ನಾನು ಇದನ್ನು ಮುಚ್ತಾ ಇದ್ದೀನಿ. ಉಪ್ಪು ಕೂಡ ಹಾಕಿಲ್ಲ ನಾನು, ಮೊದಲಿಗೆ ಉಪ್ಪು ಹಾಕಿದ್ದೀನಲ್ಲ, ಹಾಗಾಗಿ ಈಗ ಉಪ್ಪು ಕೂಡ ಹಾಕ್ಕೊಳ್ತಾ ಇಲ್ಲ. ಈಗ ಅದನ್ನು 2 ವಿಷಲ್ನ ಕೂಗಿಸ್ಕೊಳ್ತಾ ಇದ್ದೀನಿ. ಈ ಕಡೆ ಅನ್ನ ಕೂಡ ರೆಡಿ ಆಯಿತು. ಇಲ್ಲಿ 2 ವಿಷಲ್ ಕೂಡ ಆಯಿತು. ಹಾಗಾಗಿ ಅದನ್ನ ಹಾಗೆ ಬಿಟ್ಟು ಪ್ರೆಷರ್ ಹೋಗೋವರೆಗೂ ವೆಯ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಇಲ್ಲಿ ನನ್ನ ಮಗಳು ಫುಲ್ ನಿದ್ದೆ ಹೊಡಿತಾ ಇದ್ದಾಳೆ. ನನ್ನ ಮಗ ಜೋರು ಕಿರ್ಚ್ತಾ ಇದ್ದ. ಅವನೊಂದು 5 ನಿಮಿಷ ಸುಮ್ಮನಿರಿಸಿ ಬರೋಷ್ಟರಲ್ಲಿ ಸಾಕಾಗೋಯ್ತು. ಸುಮ್ಮನೆ ಇರ್ತಿರ್ಲಿಲ್ಲ, ಭಾರಿ ತುಂಟ. ಸೊ ಆಲ್ರೆಡಿ ಟೈಮ್ 2:15 ಆಗೋಗಿತ್ತು. ಸೊ ಮುದ್ದೆಗೂ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಮುದ್ದೆಗೆ ಕೂಡ ಇಡ್ತಾಯಿದ್ದೀನಿ. ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಿಗೆ ರಾಗಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಗಂಟಿಲ್ದಂಗೆ ಇದನ್ನ ಮಿಕ್ಸ್ ಮಾಡ್ತಾ ಇರಬೇಕು. ಮುದ್ದೆ ಮಾಡೋದು ತುಂಬ ಅಂದರೆ ತುಂಬಾ ಈಸಿ. ಮೊದಲಿಗೆ ನನಗೂ ಬರ್ತಾ ಇರಲಿಲ್ಲ, ಆಮೇಲೆ ಹೋಗ್ತಾ 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 ಕಲ್ತ್ಕೊಂಡೆ. ಸೊ ಮುದ್ದೆ ಅಂದ್ರೇ ಈಸಿ, ಒಂದು 10 ನಿಮಿಷದಲ್ಲೆಲ್ಲ ಮುದ್ದೆ ಆಗೋಗ್ಬಿಡುತ್ತೆ. ನೋಡ್ಬೋದು ನೀವಿಲ್ಲಿ ಸ್ವಲ್ಪ ಕೂಡ ಗಂಟಿಲ್ಲ. ಮಧ್ಯ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಗಂಟಾಗಿಬಿಡುತ್ತೆ ಕೆಳಗಡೆ.
ನೋಡ್ಬೋದು ನೀವು, ಸ್ವಲ್ಪ ಕೂಡ ಗಂಟಿಲ್ಲ. ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಫುಲ್ ಮಿಕ್ಸ್ ಮಾಡಿಕೊಂಡು ಇದು ಕುದೀತಿದೆ. ಸ್ವಲ್ಪ ಬೆಂದ ನಂತರ ಇದು 2 ಮುದ್ದೆಗೆ ಆಗೋಷ್ಟು ನಾನಿಲ್ಲಿ ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಇದನ್ನ ಲೋ ಫ್ಲೇಮಲ್ಲಿಟ್ಟು ಬೇಯಿಸಬೇಕು. ಅಷ್ಟರಲ್ಲಿ ಇಲ್ಲಿ ಮಟನ್ ಸಾಂಬಾರು ಕೂಡ ರೆಡಿಯಾಗಿದೆ. ಈಗ ಇದನ್ನು ಲಿಡ್ ಓಪನ್ ಮಾಡಿ ಬಿಸಿ ಆಗೋಕ್ಕಿಟ್ಟು, ಅವನು ಫುಲ್ ಗಲಾಟೆ ಮಾಡ್ತಿದ್ದ ಅಂತ ಅವನಿಗೂ ಸ್ವಲ್ಪ ಜೋರು ಮಾಡಿ ಒಳಗೆ ಬಂದು ಮಟನ್ ಸಾಂಬಾರು ಕೂಡ ರೆಡಿಯಾಗಿದೆ. ನೋಡ್ಬೋದು, ತೀರಾ ತೆಳ್ಳಗೂ ಇಲ್ಲ, ತೀರಾ ಗಟ್ಟಿಯೂ ಇಲ್ಲ, ಒಂದು ಹದದಲ್ಲಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ 1 ಸ್ಪೂನಷ್ಟು ಮಟನ್ ಮಸಾಲಾನ ಹಾಕಿ ಇಲ್ಲಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ನೋಡ್ಬೋದು, ಕುದೀತಾ ಇದೆ. ಮಟನ್ ಸಾಂಬಾರು ಕೂಡ ರೆಡಿಯಾಗಿದೆ. ಆ ಕಡೆ ಮುದ್ದೆ ಕೂಡ ಬೆಂದಿದೆ. ನೋಡಿ, ಫುಲ್ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಅರ್ಧ ಕ್ಲೋಸ್ ಮಾಡಿ ಇದನ್ನು ಬೇಯಕ್ಕೆ ಬಿಡ್ತಾಯಿದ್ದೀನಿ. ಅಷ್ಟರಲ್ಲಿ ಮುದ್ದೆ ಕೂಡ ತೆಗಿಯೋಕ್ಕೆ ತಯಾರಿ ಮಾಡ್ಕೊಂಡಿದ್ದೀನಿ. ಮುದ್ದೆ ಕೂಡ ಆಯಿತು. ಈಗ ಮಟನ್ ಸಾಂಬಾರು ಕೂಡ ರೆಡಿಯಾಗಿದೆ. ಬಿಸಿ ಬಿಸಿ ಮುದ್ದೆ ಜೊತೆ ಬಿಸಿ ಬಿಸಿ ಮಟನ್ ಸಾಂಬಾರು ಹಾಕ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡೋದೇ ಈಗ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಾಂಬಾರು. ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳ್ಳಗೂ ಇಲ್ಲ. ನೋಡ್ಬೋದು, ತಟ್ಟೆಗೆ ಹಾಕಿದ್ರೆ ಜಾಸ್ತಿ ಸ್ಪ್ರೆಡ್ ಆಗ್ತಿಲ್ಲ, ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ಅಂತ. ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಾಯಿತ್ತು. ಸೊ ನಾನು ಮಾಡಿರೋಂಥ ಮಟನ್ ಸಾಂಬಾರು ನಿಮ್ಗೆ ಇಷ್ಟ ಇದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.